Hello everyone, welcome to my channel. ನಾನು ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ KFCಲಿ. ಐ ಹೋಪ್ ಯು ಗೈಸ್ ಹವ್ ವಾಚ್ ದಟ್ ವಿಡಿಯೋ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾನು ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ ಆ್ಯಂಡ್ ಅವ್ರು ನನಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕೆ ಹೇಳಿದರು. ಏನಾಗುತ್ತೆ ಅಂದರೆ ಯೂಶ್ವಲಿ ಇಲ್ಲಿ ನೀವು ಹೋಗಿ ಇಂಟರ್ವ್ಯೂ ಕೊಟ್ಟಾಗ ದೇ ವಿಲ್, ಇಫ್ ಯು ಆರ್ ಹೈಯರ್ಡ್, ದೇ ವಿಲ್ ಆಸ್ಕ್ ಫಾರ್ ಯೋರ್ BRP ಕಾರ್ಡ್. ಶೇರ್ ಕೋಡ್ ಅಂತ ಇರುತ್ತೆ. ಹೆಂಗೆ ಅಂತ ಅಂದರೆ ಶೇರ್ ಕೋಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಫ್ ಐ ಗಿವ್ ದಟ್ ಶೇರ್ ಕೋಡ್ ಟು ದ ಎಂಪ್ಲಾಯರ್, ಯಾರು ನನಗೆ ಕೆಲಸ ಕೊಡ್ತಾ ಇದ್ದಾರೆ, ಅವರು ನನ್ನ ಡೀಟೇಲ್ಸ್, ನನ್ನ BRP ಕಾರ್ಡಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಅದನ್ನು ವ್ಯೂ ಮಾಡೋಕ್ಕೆ ನಾನು ಅವರಿಗೆ ಪರ್ಮಿಷನ್ ಕೊಡೋ ಥರ. ಸೊ ಆ ಶೇರ್ ಕೋಡ್ನ ಸಬ್ಮಿಟ್ ಮಾಡೋಕ್ಕಿತ್ತು. ಮತ್ತು ಒಂದು ಟರ್ಮ್ ಡಾಕ್ಯುಮೆಂಟ್ ಅಂತ ಬರುತ್ತೆ, ನಾನು ಯೂನಿವರ್ಸಿಟಿಯಿಂದ ಕೊಟ್ಟಿರ್ತಾರೆ, ಅದನ್ನು ಸಬ್ಮಿಟ್ ಮಾಡೋಕ್ಕಿತ್ತು. ಅದೆರಡನ್ನೂ ಇವಾಗ ಸಬ್ಮಿಟ್ ಮಾಡಿ ನಾನು ಅವ್ರಿಗೆ ಕೊಟ್ಟಿದ್ದೆ. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಸೈನಿಂಗ್ ದ ಡಾಕ್ಯುಮೆಂಟ್. ಯಾವುದು ಆನ್ ಪೇಪರ್ಸ್ ಅಥವಾ ಫಿಸಿಕಲ್ ಪೇಪರ್ಸಲ್ಲಿ ವರ್ಕ್ ಆಗಲ್ಲ. ಎವ್ರಿಥಿಂಗ್ ಇಸ್ ಲೈಕ್ ಆನ್ಲೈನ್, ವೇರ್ ಯು ವಿಲ್ ಹ್ಯಾವ್ ಟು ಸೈನ್ ಯೋರ್ ಡಾಕ್ಯುಮೆಂಟ್ ಆ್ಯಂಡ್ ಸಬ್ಮಿಟ್ ಟು ದ ಎಂಪ್ಲಾಯರ್. ಸೊ ಅದೆಲ್ಲ ಮಾಡಾದಮೇಲೆ ನನಗೆ ಇವತ್ತು ನನ್ನ ಟ್ರಯಲ್ ಶಿಫ್ಟ್ ಇದೆ. ಸೊ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಎವ್ರಿಥಿಂಗ್ ಐ ರಿಮೂವ್ ಮೈ ನೇಲ್ ಪಾಲಿಶ್, ಮೈ ಇಯರಿಂಗ್ಸ್, ಎವ್ರಿಥಿಂಗ್ ಐ ಹ್ಯಾಡ್ ಟು ರಿಮೂವ್. ದಟ್ ಇಸ್ ಲೈಕ್ ಅ ಪಾಲಿಸಿ. ಸಿನ್ಸ್ ನಾವಲ್ಲಿ ವರ್ಕ್ ಮಾಡೋದ್ರಿಂದ ಇಟ್ ಇಸ್ ಫುಡ್ ಇಂಡಸ್ಟ್ರಿ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ರಿಮೂವ್ ಮಾಡಬೇಕಾಗಿತ್ತು. ನಾನು ರಿಮೂವ್ ಮಾಡಿದ್ದೀನಿ ಎಲ್ಲ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ರೆಡಿ ಆಗಿದ್ದೀನಿ. ಮೈ ಹೋಲ್ ಲೈಫ್ ಇಸ್ ಗೋನ್ ಬಿ ಬ್ಲ್ಯಾಕ್ ರೈಟ್ ನಾವು, ಬಿಕಾಸ್ ಎವ್ರಿ ಡೇ ನಾನು ಬ್ಲ್ಯಾಕ್ ಔಟ್ಫಿಟ್ ಹಾಕೊಬೇಕಾಗುತ್ತೆ. ಆ್ಯಂಡ್ KFC ಔಟ್ಫಿಟ್ ಕೂಡ ಅಥವಾ ಯೂನಿಫಾರ್ಮ್ ಕೂಡ ಬ್ಲ್ಯಾಕೇ ಇದೆ. ನೋಡೋಣ, ಯೂನಿಫಾರ್ಮ್ ಕೊಡ್ಬೋದು. ಇಟ್ಸ್ ಜಸ್ಟ್ ಟ್ರಯಲ್ ಶಿಫ್ಟ್. ಇನ್ನೂ ನನಗೆ ಕೆಲಸ ಸಿಕ್ಕಿದೆ ಅನ್ನೋ ಗ್ಯಾರಂಟಿ ಇಲ್ಲ. 1 month ಟ್ರಯಲ್ ಪೀರಿಯಡಲ್ಲಿ ಇಡ್ತಾರೆ ನನ್ನ. ಇಷ್ಟ ಆದರೆ ಐ ಮೈಟ್ ಅವ್ರಿಗೆ ಇಷ್ಟ ಆದರೆ ನಾನು ಕಂಟಿನ್ಯೂ ಮಾಡಿಸ್ತಾರೆ ನನ್ನ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಬೆಳಗ್ಗೆ ಎದ್ದು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ. ಅವ್ರು ಸಡನ್ನಾಗಿ, ನಾನು ಬೆಳಗ್ಗೆ ಅವ್ರಿಗೆ ಟೆಕ್ಸ್ಟ್ ಮಾಡಿದೆ ದಟ್ ನಾನು ಸೈನ್ ಮಾಡಿದ್ದೀನಿ, ಡಾಕ್ಯುಮೆಂಟ್ ಎಲ್ಲ ಶೇರ್ ಮಾಡಿದ್ದೀನಿ ಅಂತ. ಹಿ ವಾಸ್ ಲೈಕ್, ಐ ಮೀನ್ ದ ಮ್ಯಾನೇಜರ್ ವಾಸ್ ಲೈಕ್, ಕಮ್ ಟು ದ ಶಿಫ್ಟ್ ಟುಡೇ, ಟ್ರಯಲ್ ಶಿಫ್ಟಿಗೆ ಬಾ at 3 o'clock ಅಂತ. ಈಗ ಸದ್ಯಕ್ಕೆ ಟೈಮ್ ಬಂದು 11 ಆಗಿದೆ. ಸೊ ಐಮ್ ಥಿಂಕಿಂಗ್ 1:30ಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇನ. ನಾನು ಯಾವಾಗಲೂ ಬಫರ್ ಟೈಮ್ ಇಟ್ಕೊತೀನಿ. ಆ್ಯಂಡ್ ಗೈಸ್, ಐ ಆಮ್ ರಿಯಲಿ ಸ್ಕೇರ್ಡ್. ಐ ಕಾಂಟ್ ಟೆಲ್ ಯು ದ ಫೀಲಿಂಗ್, ಐ ಟೆಲ್ ಯು ವೈ. ಯಾಕೆ ಅಂದರೆ ಇನ್ ಎವ್ರಿ ವರ್ಕ್ ವಾಟ್ ಐ ಡೂ, ಐ ಆಮ್ ಅ ಮೆಸ್ ಮೇಕರ್. ಹೆಂಗೆ ಅಂದರೆ ಏನಾದರೂ ಒಂದು ತಪ್ಪಾಗೆ ಆಗಿಬಿಟ್ಟಿರುತ್ತೆ ನನ್ನ ಕೈಲಿ. ನಾನು ಅದಕ್ಕೋಸ್ಕರ ಐ ಆಮ್ ವೆರಿ ಸ್ಕೇರ್ಡ್ ಟು ಸ್ಟಾರ್ಟ್ ದಿಸ್ ಜಾಬ್. ಬಟ್ ಯು ಹ್ಯಾವ್ ಟು ಡೂ ಆ್ಯಂಡ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಸೊ ನಾನು ಇವಾಗ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಏನಾದರೂ ಒಂದು ಮೆಸ್ ಮಾಡೇ ಇರ್ತೀನಿ ನಾನು. ಅದೊಂದು ತುಂಬ ಬ್ಯಾಡ್ ಹ್ಯಾಬಿಟ್ ನನಗೆ. ಇಲ್ಲೋಗಿ ಏನು ಮೆಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ದೇ ಶುಡ್ ನಾಟ್ ಫೈರ್ ಮೀ. ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದ್ಯಾಟ್. ಎಲ್ಲದನ್ನು ಪ್ರಾಪರಾಗಿ ಮಾಡಬೇಕು ಅಂತ. ಐ ಆಮ್ ಬಿಟ್ ಕೇರ್ಲೆಸ್ ಇನ್ ದ್ಯಾಟ್ ವೇ. ಸೊ ದಿಸ್ ಜಾಬ್ ಇಸ್ ಗೋನ್ ಟೀಚ್ ಮೀ ಅ ಲಾಟ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್. ನೋಡೋಣ ಹೆಂಗಿರುತ್ತೆ. ನಾನು ಫಸ್ಟ್ ಡೇ ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಲಾಸ್ಟ್ ವಿಡಿಯೋ ಥರ ನಾನು ಸುಸ್ತಾಗಿದೆ ಅಂತ ಹೇಳಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳಿದ್ರು ಅಂದರೆ, ಐ ಶುಡ್ ಬಿ ವೆರಿ ಕ್ವಿಕ್, ವೆರಿ ಫಾಸ್ಟಾಗಿರಬೇಕು ಅಂತ. ಐ ಶುಡ್ ಲಿವ್ ಆಲ್ ಮೈ ಲೇಸಿನೆಸ್ ಇನ್ ಇಂಡಿಯಾ ಆ್ಯಂಡ್ ಐ ಶುಡ್ ಸ್ಟಾರ್ಟ್ ಎ ನ್ಯೂ ಲೈಫ್. ಆ್ಯಂಡ್ ಐ ಗೆಸ್ ಐ ಶುಡ್ ಬಿ ವೆರಿ ಕ್ವಿಕ್. ನನಗೆ ನಾನೇ ಹೇಳ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ, ಬಿ ಕ್ವಿಕ್ ಚಂದಿರ, ಬಿ ಕ್ವಿಕ್. I will make sure I will get this job. Let's do this, guys. We can do it, right? ನೀವು ಆ ಕಡೆಯಿಂದ ಆಶೀರ್ವಾದ ಮಾಡಿ ನನಗೆ. ಇಂಡಿಯಾಯಿಂದ UK ಆಶೀರ್ವಾದ ಬಂದರೆ ಐ ಹೋಪ್ ಐ ವಿಲ್ ಜಸ್ಟ್ ಗೆಟ್ ದಿಸ್ ಜಾಬ್. ಯಾ, ದಟ್ಸ್ ಇಟ್. ತುಂಬ ಪಕ್ ಮಾಡ್ತೀನಿ ಅಲ್ವಾ ನಾನು. ಎನಿವೇಸ್, ಲೆಟ್ಸ್ ನಾಟ್ ವೇಸ್ಟ್ ಮಚ್ ಆಫ್ ಟೈಮ್. ಇವಾಗ ಬೆಳಗ್ಗೆ ಎದ್ದು ಓಟ್ಸ್ ತಿಂದೆ. ಇನ್ನೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಡೋಂಟ್ ನೋ ಕುಕಿಂಗ್. ನನಗೆ ಕುಕಿಂಗ್ ಕಲಿಬೇಕು ಅಂತ ಇಷ್ಟ ಇದೆ. ಬಟ್ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನನಗೆ ಆ ಇಂಗ್ರೀಡಿಯೆಂಟ್ಸ್ ನೆನೆಸ್ಕೊಂಡ್ರೆ ಹಬ್ಬ ಕುಕಿಂಗ್ ಬೇಡ, ಏನಾದರೂ ಮಾಡ್ಕೊಬೇಡ ಅಂತ ಅನಿಸುತ್ತೆ. ಅಂದರೆ ಐ ಹ್ಯಾಡ್ ಬಾಟ್ ರೆಡಿಮೇಡ್ ಪೋಹಾ, ಉಪ್ಮಾ. ನಾನು ಎವ್ರಿ ಡೇ, ಟ್ರಸ್ಟ್ ಮಿ ಆರ್ ನಾಟ್, ನನಗೆ ಹೊಟ್ಟೆ ಹಸಿದ್ರೆ ಅದು ಎರಡೇ ತಿನ್ನೋದು, ರೆಡಿಮೇಡ್ ಉಪ್ಮಾ ಅಥವಾ ರೆಡಿಮೇಡ್ ಪೋಹಾ. ಇದು ಎರಡೇ ಮಾಡ್ಕೊಂಡು ತಿಂತೀನಿ. ನನಗೆ ಐ ಆಮ್ ನಾಟ್ ಲೇಸಿ ಇನ್ ದ್ಯಾಟ್ ವೇ. ಬಟ್ ನನಗೆ ಅಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಹೆಂಗೆ ಮಾಡಿದ್ರು ನನ್ನ ಟೇಸ್ಟ್ ನನಗೆ ಗೊತ್ತಿದೆ. ಸೊ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಲೈಫಲ್ಲಿ ಇವಾಗ ಸದ್ಯಕ್ಕೆ. ಬಟ್ ಹೋಗ್ತಾ ಐ ವಿಲ್ ಹ್ಯಾವ್ ಟು ಪ್ರಿಪೇರ್ ಮೈ ಫುಡ್. ಐ ಕಾಂಟ್ ಬಿ ಡಿಪೆಂಡೆಂಟ್ ಆನ್ ರೆಡಿಮೇಡ್ ಪೋಹಾ ಅಲ್ವಾ. ಬಟ್ ಟೈಮ್ ಬೀಯಿಂಗ್ ಏನು ಮಾಡೋಕ್ಕಾಗಲ್ಲ. ಎನಿವೇಸ್, ಅಷ್ಟೇ, ಇವತ್ತಿಗೆ ಅಷ್ಟೇ ಇದೆ. ಸೊ ಇಟ್ಸ್ ಬೀನ್ ಟೂ ಮಚ್ ಟಾಕಿಂಗ್ ಅಲ್ವಾ, ತುಂಬ ಮಾತಾಡ್ಬಿಟ್ಟೆ. ಎನಿವೇಸ್ ಅಷ್ಟೇ ಗೈಸ್, ಬನ್ನಿ. ಬಟ್ ಇವಾಗ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ನನಗೆ. ಬೆಳಗ್ಗೆ ಓಡಿಸ್ತಿದ್ದೆ, ತುಂಬ ದೊಡ್ಡದಾಗಿ ಓಡಿಸ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಬಿಕಾಸ್ ಅಲ್ಲಿ ಹೋದ್ಮೇಲೆ ಐ ಡೋಂಟ್ ನೋ ಹೆಂಗೆ ಏನು ಅಂತ, ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನು 1:30ಗೆ ಬಿಡ್ತೀನಿ. 1:30ಗೆ ಮನೆ ಬಿಟ್ಟು ಸ್ವಲ್ಪ ಜಾಸ್ತಿ ವಾಕಿಂಗ್ ಮಾಡೋಕ್ಕಿದೆ ಇವತ್ತು. ವಾಕಿಂಗ್ ಮಾಡ್ಕೊಂಡು ಹೋಗೋಣ ನನ್ನ ವರ್ಕ್ ಪ್ಲೇಸ್ ಹತ್ರ. ವರ್ಕ್ ಪ್ಲೇಸ್ ತೋರಿಸ್ತೀನಿ ಇವತ್ತು ಹೆಂಗಿದೆ ಅಂತ. ಐ ಡೋಂಟ್ ನೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಳಗೆ ಫೋನ್ಸ್ ಅಲಾವ್ ಇರಲ್ಲ. ಸೊ ಹೊರಗಿಂದ ಮಾತ್ರ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಆಮೇಲೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಕೊತೀನಿ ನಿಮ್ಮ ಹತ್ರ. ಆ್ಯಂಡ್ ದಟ್ಸ್ ಇಟ್ ಯು ಗೈಸ್, ದಟ್ಸ್ ಇಟ್. ಐ ಹೋಪ್ ಯು ಗೈಸ್ ವಿಲ್ ಲೈಕ್ ದಿಸ್ ವಿಡಿಯೋ.
ಓಕೆ, ಸೊ ಬಾಯ್ ಆ್ಯಂಡ್ ಯಾ ದಟ್ಸ್ ಇಟ್. ನಾನು ಹೋಗ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಬಾಯ್. ಹೇ ಗೈಸ್, ಇವಾಗ ಹೋಗ್ತಾ ಇದ್ದೀನಿ ಶಿಫ್ಟಿಗೆ, ಅಂದರೆ ವರ್ಕಿಗೆ ಹೋಗ್ತಾ ಇದ್ದೀನಿ. ಇವತ್ತು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ, ಎಷ್ಟೊತ್ತಾದರೂ ಪರವಾಗಿಲ್ಲ. ಐ ವಿಲ್, ಅದಕ್ಕೆ ಹಾಫ್ ಆನ್ ಅವರ್ ಬೇಗ ಬಿಟ್ಟಿದ್ದೀನಿ. ಇಟ್ಸ್ 1:30. ಐ ಹ್ಯಾವ್ ಲೆಫ್ಟ್ ನೌ. ನಾನು 3 o'clock ರೀಚ್ ಆಗಬೇಕಲ್ಲಿ. ಇಟ್ ವಿಲ್ ಟೇಕ್ ಎನ್ ಅವರ್ ನಾನು ಇಫ್ ಇನ್ ಕೇಸ್ ಬಸ್ ತೊಗೊಂಡೋದ್ರೆ, ಬಟ್ ನಾನು ಹಾಫ್ ದ ವೇ ವಾಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಸ್ವಲ್ಪ ಭಯ ಇದೆ ಗೈಸ್, ಹೆಂಗೆ ಹೋಗುತ್ತೇನೋ ಅಂತ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾಟ್ ಬಿಕಾಸ್ ಆಫ್ ದ ವಿಡಿಯೋ. ಐ ಆಮ್ ಎ ರಿಯಲಿ ಬಿಗ್ ಮೆಸ್ ಮೇಕರ್. ನೀವೇನಾದರೂ ನಂಗೆ ಒಂದು ಕೆಲಸ ಕೊಟ್ಟರೆ ಅಲ್ಲಿ ಏನಾದರೂ ಒಂದು ಮೆಸ್ ಮಾಡೇ ಇರ್ತೀನಿ. ಅದಕ್ಕೆ ಸ್ವಲ್ಪ ಭಯ ಇದೆ, ಎಲ್ಲೇನು ಹಾಳು ಮಾಡ್ತೀನಿ, ತೆಗ್ದಾಕ್ಬಿಟ್ರೆ ನನ್ನ ವರ್ಕಿಂದ ಅಂತ. ಎಸ್, ಆ್ಯಂಡ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಹಿಸ್ಟ್ರಿ ಐ ಹ್ಯಾವ್ ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್. ತುಂಬ ಬೇಗ ಮನೆ ಬಿಟ್ಟಿದ್ದೀನಿ, ಅಂದರೆ ಕರೆಕ್ಟ್ ಎಕ್ಸಾಕ್ಟ್ 1:30 ಬಿಡೋಣ ಅಂದ್ಕೊಂಡಿದ್ದೆ. 1:29 ಐ ವಾಸ್ ಔಟ್, ವಿಚ್ ಇಸ್ ವೆರಿ ಗ್ರೇಟ್ ಥಿಂಗ್ ಫಾರ್ ಮೀ. ಯೂಶ್ವಲಿ ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರೇ ಪರವಾಗಿಲ್ಲ ಅಂತ ಡಿಲೇ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಫಸ್ಟ್ ಡೇ ಅಲ್ವಾ, ಬಿಟ್ಟಿದ್ದೀನಿ, ನೋಡೋಣ. ಬೇಗ ಮನೆ ಬಿಟ್ಟಿದ್ದೀನಿ. ಬಟ್ ಐ ಶುಡ್ ಬಿ ದ ಸೇಮ್ ಇನ್ ದ ಕಮಿಂಗ್ ಡೇಸ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಫಾರ್ ದ್ಯಾಟ್. ಬಟ್ ಬನ್ನಿ ಹೋಗೋಣ ಈಗ. ಯೂಶ್ವಲಿ ಆಗಿ ಐ ಸಿ ಅದರ್ಸ್ ವ್ಲಾಗ್, ಅವ್ರು ಹೆಂಗೆ ಮಾಡ್ತಾರೆ, ಅಕ್ಕಪಕ್ಕ ಎಲ್ಲ ನೋಡ್ತಾ ಇರ್ತಾರೆ. ಅವ್ರಿಗೆ ಏನೋ ನಾಚಿಕೆ ಆಗಲ್ವಾ, ಅಥವಾ ದೇ ಡೋಂಟ್ ಫೀಲ್ ಶೈ ಅಂತ ಅನ್ಸುತ್ತೆ. ನಾಚಿಕೆ ಅಂದರೆ ಆ ಥರ ಅಲ್ಲ, ದೇ ಡೋಂಟ್ ಫೀಲ್ ಶೈ ಅನ್ಸುತ್ತೆ. ಬಟ್ ನಾನು ಒಂದ್ಸರಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಈ ಕ್ಯಾಮ್ರಲ್ಲಿ ನೋಡ್ತಾ ಇರ್ತೀನಿ, ಯಾರು ನನ್ನ ನೋಡ್ತಾರೆ ಬಿಡ್ತಾರೆ ಅದನ್ನು ನಾನು ಕೇರೆ ಮಾಡೋಕ್ಕೆ ಹೋಗಲ್ಲ. ಐ ಹ್ಯಾವ್ ಮೈ ಕಾರ್ಡ್, ಅದರಿಂದ ಟ್ಯಾಪಿಂಗ್ ಮಾಡೋದು. ಯೂಶ್ವಲಿ ವೆನ್ ಯು ಗೆಟ್ ಇನ್ ಟು ಬಸ್, ಇಲ್ಲಿ ಟ್ಯಾಪ್ ಮಾಡಬೇಕು. ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆಗುತ್ತೆ ಅಮೌಂಟ್, 1.75 or 3 pounds ಡಿಪೆಂಡಿಂಗ್ ಅಪಾನ್ ದ ಜರ್ನಿ. ಓಕೆ, ಎನಿವೇಸ್ ನಾನು ಹೋಗ್ತಾ ನಿಮಗೆ ಏನಾದರೂ ಅಪ್ಡೇಟ್ಸ್ ಇದೆ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟೇ ಹೋಗ್ತಾ ಇದ್ದೀನಿ. ಎನಿವೇಸ್, ಕಮ್ ಆನ್ ಯು ಗೈಸ್, ಲೆಟ್ಸ್ ಗೋ. ಮೇಕಪ್ ಏನೋ ಮಾಡ್ಕೊಂಡಿಲ್ಲ, ಜಸ್ಟ್ ಕಾಜಲ್ ಹಾಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಮಾಡ್ಕೊಂಡಿಲ್ಲ. ಮಸ್ಕಾರ ಹಾಕಿದ್ರೆ ನಾನು ಬಂದು ತೆಗಿಯೋಷ್ಟು ಪೇಷನ್ಸ್ ಇರಲ್ಲ, ನನಗಂತೂ ಇರಲ್ಲ ತಾಯಣೆ. ಅದಕ್ಕೆ ಜಸ್ಟ್ ಕಾಜಲ್ ಹಾಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ. ನನಗೆ ಇಯರಿಂಗ್ಸ್ ಇಲ್ಲಲ್ಲ, ಐ ಆಮ್ ಲುಕಿಂಗ್ ವೆರಿ ಬ್ಯಾಡ್. ಏನು ಮಾಡೋಕ್ಕಾಗಲ್ಲ. ನೋಡಿ ಇವತ್ತು ವೆದರ್ ಹೆಂಗಿದೆ, ನನಗೆ ಆಗಲ್ಲ. ಐ ವಾಂಟೆಡ್ ಇಟ್ ಟು ಬಿ ಸನ್ನಿ, ಬಟ್ ಗೈಸ್ ನನಗೆ ತುಂಬ ಭಯ ಆಗ್ತಾ ಇದೆ. ನನಗೆ ಆ್ಯಕ್ಚುಲಿ ಏನಕ್ಕೆ ಅಂತ ಗೊತ್ತಿಲ್ಲ. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ಬಟ್ ಐ ಆಮ್ ಫೀಲಿಂಗ್ ವೆರಿ ಸ್ಕ್ಯಾರ್ಡ್. ನನ್ನ ಇಟ್ಕೊಳ್ತಾರ, ತೆಗ್ದಾಕ್ಬಿಡ್ತಾರ, ಆ ಫೀಲಿಂಗ್ ಇದೆ ನನಗೆ. ನೋಡಿ 109 ತೊಗೊಳ್ತಿದ್ದೆ ನಾನು ಬ್ರಿಕ್ಸ್ಟನ್. ನಾನು ಐ ಗೆಸ್ ಬೈ ದಿಸ್ ಟೈಮ್ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ 109 ಬಸ್ಸು. ನಾನು ನಮ್ಮ ಮನೆಯಿಂದ ಬ್ರಿಕ್ಸ್ಟನ್ಗೆ ಹೋಗ್ಬೇಕಂದ್ರೆ 109 ತೊಗೊಳ್ತೀನಿ. ನೋಡಿ ಅದು ಎಷ್ಟು ಚೆನ್ನಾಗಿ ಟ್ರಿಮ್ಮಿಂಗ್ ಎಲ್ಲ ಮಾಡಿಸಿ ಹೆಂಗೆ ಸಾಕ್ತಾರೆ ನೋಡಿ ನಾಯಿ. ಕೊನೆಗೂ ರೀಚ್ ಆದೆ ಗೈಸ್ ನನ್ನ ಪ್ಲೇಸ್, ಎಲ್ಲಿ ವರ್ಕ್ ಮಾಡ್ತೀನಿ ಅಲ್ಲಿ. ಹಿಂಗಿದೆ, ಇಟ್ಸ್ ಲೈಕ್ ಅ ಮಾರ್ಕೆಟ್ ಪ್ಲೇಸ್. ಸೊ ಪ್ಲೀಸ್ ಯಾವುದಾದ್ರೂ ಇನ್ಸ್ಟ್ರಕ್ಷನ್ಸ್ ಕೇಳಿಸಿದ್ರೆ ಅದು ಸಿಟಿ ಮ್ಯಾಪ್ ಇತ್ತು, ಕೇಳಿಸಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್. ಅಲ್ಲಿ ಕಾಣಿಸ್ತಾ ಇದೆ KFC ಅಂತ. ದಟ್ ಈಸ್ ಮೈ ಪ್ಲೇಸ್ ಆಫ್ ವರ್ಕ್. ಬನ್ನಿ ಹೋಗೋಣ. ಗೈಸ್ ನನಗೆ ಭಯ ಆಗ್ತಾಯಿದೆ, ನಂಗೆ ಗೊತ್ತಿಲ್ಲ. I'm scared. I really hope I don't mess things up here. Nijavaglu. Hi guys. I'm fully tired. With nandu trial shift ittu. Voice tumba kammi barta ide. I'm really sorry. I'm so tired. It's like I have to take the chicken, I have to take fries, I have to keep on doing that. And the menu is so hard. I have to take orders, okay?
if people comes I have to quickly ask and take orders. I'm like stumbling there. ನನಗೇನಾಯಿತು ಅಂತ ಗೊತ್ತಿಲ್ಲ. Oh sorry. Kind of. So yeah. I regret coming to UK. Guys, please, if anybody could just book a ticket for me, I'll be grateful. ಬನ್ನಿ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ, ಬಂದಿದ್ದೀನಿ. ಯಪ್ಪ ದೇವ ಗುರು. I have to just do the fries. I have to do the chicken. But I learned something. I'm happy about that. ಬನ್ನಿ ಹೋಗೋಣ, ಮನೆಗೆ ಹೋಗೋಣ. I'm so happy. I came at 3 o'clock. 3 o'clock ಬಂದೆ ಅನಿಸುತ್ತೆ. ಇವಾಗ ಆಯ್ತು 7 o'clock. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಹೋಗೋಷ್ಟು 8 o'clock ಆಗುತ್ತೆ. 3 to 7 ಅಂದರೆ ಲೆಕ್ಕ ಹಾಕಿ ಗೈಸ್. 4, 5, 6, 7. I worked 4 hours ಅಷ್ಟೇ. 4 hours ಇಷ್ಟು ನಾನು ಯಾವ ಥರ ಆಡ್ತಾ ಇದ್ದೀನಾ. ಇನ್ನು 10 hours ವರ್ಕ್ ಮಾಡ್ಬೇಕು ನಾನು ಪರ್ ಡೇ. ಅಲ್ಲಿ 10 hours ವರ್ಕ್ ಮಾಡ್ಬೇಕು. ಅದು ಹೆಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಟ್ I'm feeling so very sad. Nijavaglu, please, if anybody is coming to UK, be very prepared. I'm not telling it to just demotivate you guys or something. I'm just telling it for your better, guys. Nijavaglu ಇಲ್ಲಿ ಬಂದು ಈ ಥರ ಜೀವನ ಇರಬೇಕಾ, ಬಾಳ್ಬೇಕಾ? ನೀವೇ ಥಿಂಕ್ ಮಾಡಿ. ಇಫ್ ಯು ಆರ್ ಓಕೆ, ವೆಲ್ ಆ್ಯಂಡ್ ಗುಡ್. Or else please try for some other countries at least. US also situation is very bad. So nodi, but I didn't like it. See, work and all is okay. Nan ille hodru this difficulty is there and I will have to face it. But hogana, bunny hogona. I guess this is the tram. This is the tram which I have to take. 1 minute guys, I'll take my tram and I'll call you. Yes guys, tram ಅಲ್ಲಿ ಈಗ ಬಂದು ಕೂತಿದ್ದೀನಿ. ಹೋಗಬೇಕು. It is stuck here. I don't know why, but I've come and sat. I'm really very tired. I'm so damn tired. ನನಗೆ ಈಗ ಹೋಗಿ ಏನು ಊಟ ಮಾಡಬೇಕಂತ ಗೊತ್ತಿಲ್ಲ. But I'm not hungry. ಯಾಕೆ ಅಂತ ಗೊತ್ತಿಲ್ಲ. I'm not hungry but I'm just tired. You know, ಹೆಂಗೆ ಅಂದರೆ ಹೊಟ್ಟೆ ಹಸಿ ಇಲ್ಲ, just ಸ್ವಲ್ಪ ಟಯರ್ಡ್ನೆಸ್ ಇದೆ ಅಷ್ಟೇ. ಅದು ಹೋಗುತ್ತೆ ಅನ್ಕೋತೀನಿ. ಬಟ್ ಯು ಗೈಸ್, ಮೈ ಫಸ್ಟ್ ಡೇ ಆಫ್ ವರ್ಕ್ ವಾಸ್ ಓಕೆ. ನಾನು ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ ಇನ್ ದಿಸ್ ವರ್ಕ್ ಬಿಕಾಸ್ ಐ ಆಮ್ ಟೂ ಡ್ಯಾಮ್ ಟಯರ್ಡ್. ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಏನಾದರೂ ತಿಂದು ಆಮೇಲೆ ಸಿಗ್ತೀನಿ ನಿಮಗೆ. ಹೋಪ್ ಸೊ. ಬಟ್ ಎನಿವೇಸ್ ಯು ಗೈಸ್, ಐ ಲವ್ ಯು ಆಲ್. I don't know what I'm talking. But anyways, I really love you guys. I really love you. I'm like, you know, I'll shift after because I'm like, I need to tell you guys I'm going to non shift too. And even in my shift, I'm like, I have to make a video. I have to tell them I'm going to non day. And I've been that influencer kind of thing. But anyways, I'm just doing it. If you guys like it, please do subscribe, guys. Okay, ಬನ್ನಿ ಈಗ ಮೂವ್ ಆಗ್ತಾ ಇದೆ ಟ್ರಾಮ್ದು. ಐ ವಿಲ್ ಶೋ ಯು ಹೌ ಇಟ್ ಇಸ್ ಔಟ್ಸೈಡ್ ಅಂತ ಎಲ್ಲ. ಎನಿವೇಸ್ ಬಾಯ್. ಸಿ, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈವನ್ ಇಫ್ ಐಮ್ ಟಯರ್ಡ್, ಐಮ್ ಲೈಕ್ ಲೆಟ್ ಮಿ ಜಸ್ಟ್ ಡೂ ಅ ವಿಡಿಯೋ ಆ್ಯಂಡ್ ಟೆಲ್ ದೆಮ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಸ್ಲೀಪ್ ರೈಟ್ ನೌ ಆ್ಯಂಡ್ ಸ್ಲೀಪ್ ಆ್ಯಂಡ್ ಟುಮಾರೋ ಇಸ್ ಸಂಡೇ. ಇಟ್ಸ್ ಸಂಡೇ. ಹಾಯ್ ಗೈಸ್, ಈಗ ಮನೆಗೆ ಹೋಗ್ತಾ ಇದ್ದೆ. ಐ ಮೀನ್ ಟ್ರಾಮ್ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. To save 1.75 pounds. To save 1.75 pounds, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. It's drizzling. Today I just forgot my jacket. Forgot ಅಲ್ಲ. I'm wearing a thermal inside. Thermal ಹಾಕೊಂಡಿದ್ದೀನಿ. ಅದ್ರ ಮೇಲೆ ಸ್ವೆಟರ್ ಇರೋದ್ರಿಂದ ಓಕೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಾನು ಈ ಮೂಮೆಂಟಲ್ಲೂ ನಾನು ವ್ಲಾಗ್ ಮಾಡೋಕ್ಕೆ ನಿಂತಿದ್ದೀನಿ ಅಂದರೆ ನಾನು ಡೆಡಿಕೇಶನ್ ನೇಮ್ ಹಚ್ಚಲೇಬೇಕು. ಎನಿವೇಸ್, ಇದೊಂದು ಹೇಳೋದಕ್ಕೆ ಇದೊಂದು ಕಾಮಿಡಿ ಉಳ್ಕೊಂಡಿತ್ತು, ಹೇಳೋಣ ಅಂತ ವ್ಲಾಗ್ ಮಾಡಿದೆ. ಕಾಮಿಡಿ ಮುಗೀತು, ನನ್ನ ಮಾತು ಮುಗೀತು. ನಕ್ಕಿದ್ರಾ? ಐ ಗೆಸ್ ನೋ. ಎನಿವೇಸ್ ಯು ಗೈಸ್, ಮನೆಗೆ ಹೋಗಿ ತಿಂದು ಮಲಗ್ತೀನಿ. ಐ ಗೆಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ.
ಸಿನ್ಸ್ ಐ ಆಮ್ ವೆರಿ ಡ್ಯಾಮ್ ಟಯರ್ಡ್. ಹೋಗಿ ಮಲ್ಕೊಳ್ತೀನಿ. Until I meet you in the next vlog, take care you guys. Take care you guys. Have nice food. ಒಳ್ಳೆ ನಿದ್ದೆ ಮಾಡಿ ಆರಾಮಾಗಿರಿ. ಇಂಡಿಯಾದಲ್ಲಿ ನಾನು ಮನೆಗೆ ಹೋಗಿ ಊಟ ಮಾಡಿ ನಿದ್ದೆ ಮಾಡ್ತೀನಿ. ಓ ಗಾಡ್, ನೆನೀತಾ ಇದ್ದೀನಿ. ಬಟ್ ಎನಿವೇಸ್ ಆ ಚಳಿಲೆಲ್ಲ ನಡ್ಕೊಂಬಂದಿದ್ದೀನಿ. ಈ ಮಳೆ ಎಲ್ಲ ಯಾವ ಲೆಕ್ಕ ನನಗೆ. ಇನ್ನೊಂದು 15 minutes ವಾಕ್ ಇದೆ, ನಾನು ಹೋಗ್ತೀನಿ. ಎನಿವೇಸ್ ಬಾಯ್ ಯು ಗೈಸ್. ಐ ಲೆಂಡ್ ಇಟ್ ಹಿಯರ್. ಇಫ್ ಯು ನಿಮಗೆ ಇದೇನಾದರೂ ಇಷ್ಟ ಆಗಿದೆ, ನಾನು ನೆಕ್ಸ್ಟ್ ಟೈಮಿಂದ ಇಂಗ್ಲೀಷ್ ಯೂಸ್ ಮಾಡದೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಈ ಬ್ರಿಟಿಷ್ ರೋಡಲ್ಲಿ ಓಡಾಡಿ ನನಗೆ ಇಂಗ್ಲೀಷ್ ಬರ್ತಾಯಿದೆ. ಒಬ್ಬರು ಯಾಕೆ ಅಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮಿಂದ ಇಂಗ್ಲೀಷ್ ಕಮ್ಮಿ ಮಾಡಿ ಕನ್ನಡ ಜಾಸ್ತಿ ಮಾತಾಡ್ತೀನಿ. ಬಟ್ ಎಲ್ಲಾದರೂ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ನನಗೆ ನನ್ನ ತಪ್ಪನ್ನು ತಿದ್ಕೊಳ್ಳೋ ಒಂದು ಅವಕಾಶ ಕೊಡಿ. ಆ್ಯಂಡ್ ಮಾಡಿರೋ ತಪ್ಪನ್ನ ಹೊಟ್ಟೆಗೆ ಹಾಕ್ಕೊಂಬಿಡಿ. ಪ್ಲೀಸ್ ಡೂ ಗಿವ್ ಇಟ್ ಅ ಲೈಕ್, share and subscribe to my channel. ಇಷ್ಟ ಆಗಿದ್ರೆ ನಿಮಗೆ ವಿಡಿಯೋ. And bye you guys, take care, love you.